ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ಆದಿತ್ಯ ತಾನಾಗಿ ಗೊತ್ತಿಲ್ಲ ಅವ್ನ್ ಕೊಲೆ ಆಗಿದೆ ಅಂತ ಸುಮ್ಮನೆ ಗೊತ್ತಾಗಿದೆಯಮ್ಮ. ಏನೋ ಹೇಳ್ತಿದ್ದೀಯ ನೀನು? ಹಲೋ ಅಕ್ಕ. ಹಾಯ್ ನಿತ್ಯ. ಐ ಹ್ಯಾವ್ ಅ ಹ್ಯಾಪಿ ನ್ಯೂಸ್ ಫಾರ್ ಯು. ಕೇಳಿದ್ರೆ ಕುಣಿದಾಡ್ಬಿಡ್ತೀಯ. ನನ್ನ ಲೈಫಲ್ಲಿ ಹ್ಯಾಪಿ ನ್ಯೂಸ್ ಬರುತ್ತೆ ಅನ್ನೋ ನಂಬಿಕೆನೆ ಹೋಗ್ಬಿಟ್ಟಿದೆ ಅಕ್ಕ. ಏನ್ ವಿಷಯ? ಡೋಂಟ್ ಬಿ ಡಿಸಪಾಯಿಂಟೆಡ್ ನಿತ್ಯ. ಫೈನಲಿ ನಮ್ಮ ಕನ್ಸು ನನ್ಸಾಗಿದೆ. ತೀರ್ಥ ಮತ್ತೆ ಆ ಹೂ ಮಾರೋಳ ಮಧ್ಯೆ ಜಗಳ ಆಗಿದೆ. ಅವಳು ಅವನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಅಷ್ಟೇನಾ? ಇವತ್ತು ಹೋಗ್ತಾಳೆ, ನಾಳೆ ಬರ್ತಾಳೆ ಬಿಡಿ. ನೋ ವೇ. ಪ್ರತಿ ಸಲ ನಾವು ಪ್ಲಾನ್ ಮಾಡ್ಕೊಂಡು ಅವಳನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ವಿ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಅವಳು ಗಂಡನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ದಾಳೆ. ಅದು ತಮ್ಮನ ವಿಷಯಕ್ಕೆ. ಈ ಸಲ ಅವಳು ಮನೆಗೆ ಬರೋದಿಲ್ಲ. ಬಂದ್ರು ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಈ ಟೈಮನ್ನ ನೀನ್ ಯೂಟಿಲೈಸ್ ಮಾಡ್ಕೊ. ತೀರ್ಥ ಟೆನ್ಷನ್ ಅಲ್ಲಿದ್ದಾನೆ. ಅವನಿಗೆ ಸಮಾಧಾನ ಮಾಡೋ ಕೈ ನಿಂದಾಗ್ಬೇಕು. ಆಸರೆ ಆಗೋ ಹೆಗಲು ನಿಂದಾಗ್ಬೇಕು. ಗೋಲ್ಡನ್ ಆಪರ್ಚುನಿಟಿ ನಿತ್ಯ. ಮೇಕ್ ಯೂಸ್ ಆಫ್ ಇಟ್. ಖಂಡಿತ ಮಿಸ್ ಮಾಡ್ಕೊಳಲ್ಲ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಂಡ್ ಕೇರ್ ತೋರಿಸ್ತಿರೋದಕ್ಕೆ. ಬಾಯ್. ಅಯ್ಯೋ ದೇವ್ರೆ, ಯಾರಕ್ಕ ನಮ್ಮ ಅಣ್ಣನ್ ಕೊಲೆ ಮಾಡಿದ್ದು? ಅವ್ರಿಗೆ ಮನುಷ್ಯರು ರಾಕ್ಷಸರು ಅಲ್ಲ. ಒಬ್ರನ್ನ ಕೊಲೆ ಮಾಡೋಷ್ಟು ಕಟಕ್ತನ ಹೇಗಕ್ಕ ಬರುತ್ತೆ? ಒಬ್ರಿಗೆ ಸುಟ್ಟು ಕೊಲೆ ಮಾಡೋಷ್ಟು ಕಟಕ್ತನೂ ಇರುತ್ತೆ. ಇನ್ನೊಬ್ರಿಗೆ ಅಸತ್ಯನ ನಮ್ಮಿಂದ ಮುಚ್ಚಿಡೋಷ್ಟು ಕಲ್ ಮನ್ಸು ಇರುತ್ತೆ ಕಡೆ. ಅಕ್ಕ, ದಯವಿಟ್ಟು ನೀನ್ ಈಗ ಭಾವನ್ ಬಗ್ಗೆ ಕೋಪ ಮಾಡ್ಕೋಬೇಡ ಅಕ್ಕ. ಭಾವಂದೇನು ತಪ್ಪಿರಲ್ಲ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡೆ ನಮ್ಮಿಂದ ಈ ವಿಷಯ ಮುಚ್ಚಿಟ್ಟಿರ್ತಾರೆ. ಎಲೆಕ್ಷನ್ ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನಗೆ ಕಾಣಿಸ್ತಿಲ್ಲ ಕಣೆ. ಎಲೆಕ್ಷನ್ ಅವ್ರು ಎಲೆಕ್ಷನ್ ಅನ್ಕೊಂಡು ಒಬ್ರು ಭಾವನೆಗಳಿಗಿರ್ಲಿ, ಜೀವಕ್ಕೂ ಬೆಲೆ ಇಲ್ದಿರೋಗಾಗೋಯ್ತು ಕಡೆ. ನಮ್ ರಾಜೇಶನ್ ಕೊಂದವರು ಹಾಯಾಗಿದ್ದಾರೆ ಅಂತ ಗೊತ್ತಾಗಿ ಅವನ ಆತ್ಮ ಎಷ್ಟ ಸಂಕಟ ಪಡ್ತಿರ್ಬೋದಲ್ವಾ? ಅದ್ ಗೊತ್ತಿಲ್ದೆ ನಾನು. ಅಕ್ಕ, ನೀನ್ ಈ ಕೋಪದಲ್ಲಿ ಹತ್ಕೊಂಡ್ ಮಾತಾಡ್ತಿರೋದನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಕಣೆ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ರಾಜು? ಹೇಗ್ ಮಾಡ್ಕೊಳ್ಳಿ? ನನ್ ತಮ್ಮನ್ ಹುಟ್ಟಿದ ದಿನ ಅವ್ರ ಜೊತೆ ಮಾತಾಡ್ಬೇಕು ಅಂತ ಖುಷಿಯಾಗಿದ್ದೆ. ನನ್ನ ಅಕ್ಕ ಇವತ್ ನನ್ ಜೊತೆ ಮಾತಾಡ್ಸ್ಬೋದು ಅಂತ ನನ್ ತಮ್ಮನು ಕಾಯ್ತಿದ್ದ. ಅಂತವನ್ನ ಮನುಷ್ಯವಾಗಿ ಕೊಲೆ ಮಾಡ್ಬಿಟ್ಟಿದಾರೆ ಕಡೆ ಪಾಪಿಗಳು. ನನ್ ಕಣ್ಮುಂದನೆ ಅಕ್ಕ 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 ಕಾಪಾಡು, ಉರಿ ಉರಿ ಅಂತ ಕಿರ್ಚ್ಕೋತಿದ್ದ. ಅವಾಗ ನನಗೆ ಎಷ್ಟು ಸಂಕಟ ಆಗಿರ್ಬೇಕು ಹೇಳು. ನನ್ ತಮ್ಮ ಅದೆಷ್ಟು ನೋವು ಅನ್ಬೋದಿರ್ಬೇಡ ಹೇಳು. ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾರು ನಾವಿವತ್ತು ಉಳ್ಕೊಂಡ್ಬಿಟ್ವಿ ಅಂತ ಮಾಡ್ಕೊಂಡು ನಗ್ತಿರ್ತಾರೆ. ಅದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತಾ ಇದೆ ನನಗೆ. ನಿಜ ಅಕ್ಕ, ಅಣ್ಣನ್ ಕೊಲೆ ಮಾಡಿರೋ ಆ ಪಾಪಿಗಳನ್ನ ನಾ ಸುಮ್ನೆ ಬಿಡಬಾರ್ದು. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು.
ಅವ್ರನ್ ಮಾತ್ರ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ. ನನ್ ತಮ್ಮನ್ ಕೊಂದವರು ಪಾತಾಳದಲ್ಲಿ ಅಡಗಿದ್ರು ಸರಿ, ಅವ್ರನ್ನ ಹುಡುಕ್ತೆ ಅವ್ರಿಗೆ ಶಿಕ್ಷೆ ಆದಾಗ್ಲೆ ನನ್ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ರಾಜೇಶ್, ಒಂದ್ ವಿಷಯ ಕಣೆ, ಯಾವ್ದೇ ಕಾರಣಕ್ಕೂ ರಾಜೇಶ ಕೊಲೆ ಆಗಿರೋ ವಿಷಯ ಅಪ್ಪಂಗಾಗ್ಲಿ ಕಾಲೋನಿಯರ್ಗಾಗ್ಲಿ ಗೊತ್ತಾಗೋದ್ ಬೇಡ. ಅವ್ರಿಗೆ ಗೊತ್ತಿಲ್ಲದೆ ನಾವು ಕೊಲೆಗಾರ ಯಾರು ಅಂತ ಹುಡ್ಕೋಣ. ಅದಾದ್ಮೇಲೆ ಅಪ್ಪನ್ಗೆಲ್ಲಾರು ಬಿಡ್ಸೋಣ. ಸರಿ ಅಕ್ಕ, ನೀನ್ ಹೇಗೆ ಹೇಳ್ತೀವ ಹಾಗೆ. ನೀನು ಈ ವಿಷಯಕ್ಕೆ ಮನೆ ಬಿಟ್ಟು ಬಂದಿದ್ದು ಸರಿ ಇದೆ. ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ. ತೀರ್ಥ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಅರ್ಜೆಂಟಾಗಿ ಕರ್ಕೊಂಬಂದೆ. ಏನಪ್ಪ ಅದು? ಏನ್ ಮಾಡ್ಲಿ ಸರ್, ನನ್ನ ಹಣೆ ಬರನೇ ಸರಿ ಇಲ್ಲ. ನಾನು ಯಾವುದೋ ಒಂದು ವಿಷಯ ಸರಿ ಮಾಡಕ್ ಹೋಗ್ತೀನಿ, ಇನ್ನೊಂದು ವಿಷಯಕ್ಕೆ ತಗ್ಲಾಕೊಂಡು ಬರ್ತೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ತೀರ್ಥ, ನೀನು ಹೀಗೆ ಒಕ್ಟೋಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಲ್ಲ. ನೋಡು, ನಾನು ತುಂಬ ಟೆನ್ಷನ್ಲಿದ್ದೀನಿ. ಅದೇನಂತ ಡೈರೆಕ್ಟಾಗಿ ಹೇಳು. ಸುಮ್ಮನೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್. ನಾನು ಅವ್ರಿಗೆ ಎಷ್ಟೇ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಅವ್ರು ಕನ್ವಿನ್ಸ್ ಆಗ್ಲಿಲ್ಲ. ರಾಜೇಶನ್ ಸಾವು ಕೊಲೆ ಅಂತ ಸುಮ್ಮನೆ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ರಾಜೇಶನ್ ಸಾವು ಬಲಿದಾನ ಅಲ್ಲ, ಕೊಲೆ ಅಂತ ಕಾಲನಿವರೆಗೆ ಗೊತ್ತಾದ್ರೆ ಅವ್ರೆಲ್ಲರೂ ನನ್ನ ವಿರುದ್ಧ ತಿರುಗ್ಬಿಡ್ತಾರೆ. ಮಾತಾಡುವಾಗ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು ತೀರ್ಥ. ಅದರಲ್ಲೂ ನೀನು ಆ ವಿಷಯ ಮತ್ತಲೇಬಾರ್ದಾಗಿತ್ತು. ಅದರಲ್ಲೂ ರಾಜೇಶನ್ ವಿಷಯನ ಮಾತಾಡಲೇಬಾರ್ದಾಗಿತ್ತು. ನೀನು ಮಾತಾಡಿ ತಪ್ಪು ಮಾಡ್ಬಿಟ್ಟೆ. ಛೇ, ಎಂತ ಕೆಲಸ ಮಾಡ್ಬಿಟ್ಟೆ. ಈಗೇನು ಮಾಡೋದು? ನನಗೂ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಏನು ತೋರಿಸ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ ತೀರ್ಥ? ಏನಾದರೂ ಮಾಡಬೇಕು. ಈಗ ಈ ವಿಷಯ ಲೀಕ್ ಆದ್ರೆ ನಿನ್ನ ಕ್ಷೇತ್ರ ನಿನ್ನ ಕೈ ತಪ್ಪೋಗುತ್ತೆ. ಹೇಗಾದ್ರೂ ಮಾಡಿ ನಿನ್ನ ಹೆಂಡತಿನ ತಡೆದಿಲ್ಲ ಅಂದ್ರೆ ನೀನು ಇಷ್ಟು ವರ್ಷ ಪಟ್ಟ ಶ್ರಮ, ಕನಸು ಎಲ್ಲ ನುಚ್ಚು ನೂರಾಗುತ್ತೆ. ಇದೇ ಕರೆಕ್ಟ್ ಆದ ಟೈಮ್. ನಾನು ತೀರ್ಥ ಅವ್ರ ಮನಸ್ಸನ್ನ ಗೆಲ್ಬೇಕು ಅಂದ್ರೆ ಈ ವಿಷಯದಲ್ಲಿ ಸುಮನ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಇಲ್ಲ ಕನ್ವಿನ್ಸ್ ಮಾಡಿ ಸೋತೆ ಅನ್ನೋ ಹಾಗೆ ಡ್ರಾಮಾನಾದ್ರೂ ಮಾಡಬೇಕು. ಎಸ್, ಏನಾಯ್ತು ತೀರ್ಥ? ಹೋಗಿ ಸುಮ್ಮನೆ ಅವ್ರನ್ನ ಒಪ್ಸು. ಸರ್, ರಾಜೇಶಂಗಿಂತ ಮಿಗ್ಲಾದದ್ದು ಸುಮ್ಮನೆ ಅವ್ರಿಗೆ ಬೇರೆ ಏನೂ ಇಲ್ಲ. ಹಂಗೆ ಯಾಕೋ ಅವ್ರು ಒಪ್ಪಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರ ನಡವಳಿಕೆ ನೋಡಿದ್ರೆ ನಂಗೆ ಭಯ ಆಗ್ತಾ ಇದೆ ಸರ್. ಅರೆ, ನೀನು ಹೀಗೆ ಕೈ ಚೆಲ್ಲಿ ಕೂತ್ರೆ ಹೇಗೆ ತೀರ್ಥ? ನೀನು ಸುಮನ ಕೈ ಮುಗಿತೀಯೋ ಕಾಲು ಹಿಡಿತೀಯೋ ಅದು ನನಗೆ ಬೇಕಿಲ್ಲ. ಈ ವಿಷಯ ಆಚೆ ಬರದೇ ಇರೋ ಹಾಗೆ ನಿನ್ನ ಹೆಂಡತಿ ಸುಮನಾನ ಸಮಾಧಾನ ಮಾಡಬೇಕು. ಅದ್ರ ಬೇರೆ ದಾರಿ ಇಲ್ಲ. ಹೋಗ್ತಿರ್ತಾ. ಎಂತ ಕೆಲಸ ಮಾಡ್ಕೊಂಬಿಟ್ಟ ಅವನು. ರಾಜೇಶ, ನನ್ ಕ್ಷಮಿಸ್ಬಿಡ. ತಂಗಿರ್ ಭವಿಷ್ಯದ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿದ್ದಿದ್ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅನ್ನೋ ಸಣ್ಣ ಯೋಚನೆನೂ ಬರ್ಲಿಲ್ಲ ನನ್ಗೆ. ಏನೋ ರಾಜಕೀಯದಲ್ಲಿ ಹೆಸರು ಮಾಡ್ಬೇಕು ಅನ್ನೋ ಹಠಕ್ಕೆ ಹಿಂಗ್ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ನನಗ್ ನನ್ ಮೇಲೆ ಕೋಪ ಬರ್ತಿದೆ ರಾಜೇಶ. ನನ್ ಕ್ಷಮಿಸ್ಬಿಡು. ಈ ಸತ್ಯನ ನನ್ನಿಂದ ಮುಂಚೆನೆ ತಿಳ್ಕೊಳ್ಳೋದಕ್ಕಾಗ್ಲಿಲ್ಲ. ಸುಮನ, ಸುಮನ ಅವರೇ, ನಿಮ್ ನೋವು ನನಗೆ ಅರ್ಥ ಆಗತ್ತೆ. ರಾಜೇಶ ಕೊಲೆ ಆಗಿರೋದು ಅಂತ ನನಗೂ ಇವಾಗಲೇ ಗೊತ್ತಾಗಿತ್ತು. ಐ ಆಮ್ ರಿಯಲಿ ಶಾಕ್ಡ್. ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಆದ್ರೆ
ನನ್ನೊಂದು ರಿಕ್ವೆಸ್ಟ್. ಇದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೇಳಬೇಕು ಅಂತಾನೆ ಬಂದಿದ್ದೀರಿ, ಗೊತ್ತಿಲ್ಲ ಅಂತ ಯಾಕೆ ಹೇಳ್ತೀರಾ? ಅದೇನ್ ವಿಷಯ ಹೇಳಿ. ರಾಜೇಶ ಮರ್ಡರ್ ಆಗಿರೋ ವಿಷಯನ ಇವಾಗ ಏನಾದ್ರೂ ನೀವು ಕೆದಕಿದ್ರೆ ಇದು ತುಂಬಾ ದೊಡ್ಡದಾಗುತ್ತೆ. ಶ್ರೀದೇವಿ ಕಾಲೋನಿ ಜನರಿಗೆ ತೀರ್ಥ ಅವ್ರ ಮೇಲಿರೋ ನಂಬಿಕೆ ಹಾಳಾಗುತ್ತೆ. ಇದರಿಂದ ತೀರ್ಥ ಅವ್ರ ರಾಜಕೀಯ ಜೀವನ ಹಾಳಾಗುತ್ತೆ. ಸುಮ್ಮನವರು ದಯವಿಟ್ಟು ಎಲೆಕ್ಷನ್ ಮುಗಿಯವರೆಗೂ ಈ ವಿಷಯನ ಕೆದಕ್ಬೇಡಿ. ಸತ್ತಿರೋದು ನನ್ನ ತಮ್ಮ ನಿತ್ಯ. ಸುಮ್ನವ್ರೆ, ರಾಜೇಶ ಬರೀ ನಿಮಗ್ ಮಾತ್ರ ತಮ್ಮ ಆಗಿರ್ಲಿಲ್ಲ, ನನ್ ತಮ್ಮಂಗಿಂತ ಹೆಚ್ಚಾಗಿದ್ದ. ನಮ್ ಪಕ್ಷ ರಾಜೇಶನ್ನ ದೊಡ್ಡ ತ್ಯಾಗಿ ಅಂತ ಬಿಂಬಿಸಿದೆ. ಈಗ ಅವ್ನ್ ಸಾವು ಕೊಲೆ ಅಂತ ಗೊತ್ತಾದ್ರೆ ತ್ಯಾಗಿ ಅಂತ ಕೊಟ್ಟಿರೋ ಪಟ್ಟಕ್ಕೂ ಹೊಡ್ತಾ ಬೀಳುತ್ತೆ, ಜನರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೂ ಹೊಡ್ತಾ ಬೀಳುತ್ತೆ. ಪಟ್ಟ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಾ ಸಾಹೇಬ್ರೆ? ನೋಡಿ ಸುಮ್ನವ್ರೆ, ರಾಜೇಶನ್ ಹೆಸರಲ್ಲಿ ತುಂಬಾ ಒಳ್ಳೆ ಕೆಲಸಗಳಾಗಿದೆ. ಸ್ಟಡಿ ಸೆಂಟರ್ ಕಟ್ಟಿಸ್ತಾ ಇದೀವಿ, ಬಡವರಿಗೆ ಸಹಾಯ ಮಾಡಿದೀವಿ, ಪರಿಹಾರದ ಹಣದಲ್ಲಿ ಕಾಲೋನಿ ಜನರು ಸಾಲ ತೀರಿಸಿದ್ದೀರಾ. ಇದೆಲ್ಲ ಆಗಿದ್ದು ತ್ಯಾಗಿ ಅಂತ ಹೇಳದ್ಮೇಲೆ ತಾನೆ ಅದಕ್ಕೆ ಧಕ್ಕೆ ಬರಲ್ವಾ? ಅದೆಲ್ಲ ನನಗ್ ಬೇಡ ಸಾಹೇಬ್ರೆ. ಯಾರ್ ಏನ್ ಅನ್ಕೊಂಡ್ರು ಅದ್ ನನಗ್ ಲೆಕ್ಕಕ್ಕಿಲ್ಲ. ನನಗ್ ಯಾರ್ ನಂಬಿಕೆ ಕಳ್ಕೊಂಡ್ ಏನಾಗ್ಬೇಕು ಅದೆಲ್ಲ ನನಗ್ ಲೆಕ್ಕಕ್ಕಿಲ್ಲ. ನನ್ಗೆ ನನ್ನ ತಮ್ಮನ ಕೊಂದವ್ರು ಯಾರು ಅಂತ ಗೊತ್ತಾಗ್ಬೇಕು. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ್ಲೇ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಸುಮ್ನವ್ರೆ, ನಾನ್ ಹೇಳೋದು ಏನಕ್ಕೆ ಅರ್ಥ ಮಾಡ್ಕೊತಾ ಇಲ್ಲ. ನೀವ್ ಹೇಳಿದ್ ಎಲ್ಲ ಆಗತ್ತೆ, ಆದ್ರೆ ಇವಾಗಲ್ಲ. ಎಲೆಕ್ಷನ್ ಮುಗಿಲಿ. ಸಾಕು ಸಾಹೇಬ್ರೆ, ಸಾಕು. ನಿಮ್ ಎಲೆಕ್ಷನ್ ನಿಮಗೆ ಬಿಟ್ಬಿಡ್ತೀನಿ. ಏನು ಅಲ್ವಾ? ನಿಮ್ಗೆ ಎಲೆಕ್ಷನ್ ಮುಖ್ಯ, ನೀವು ಪ್ರಚಾರ ಮುಖ್ಯ, ನೀವು ಗೆಲ್ಲೋದೇ ನಮಗೆ ಮುಖ್ಯ ಅಲ್ವಾ? ಹೋಗಿ ಸಾಹೇಬ್ರೆ, ಹೋಗಿ. ನಿಮ್ ಎಲೆಕ್ಷನ್ ನೋಡ್ಕೊಳ್ಳಿ, ಪ್ರಚಾರ ಮಾಡ್ಕೊ ಹೋಗಿ. ನಾನು ನನ್ ತಮ್ಮನ್ ಕೊಟ್ಟ ಯಾರು ಅಂತ ನೋಡ್ಕೋತೀನಿ. ಸುಮ್ನವ್ರೆ, ನಾನ್ ಹೇಳೋದ್ ಏನಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಅಂತ ಹೋಗ್ತೀರಾ, ಏನು ಅಂತ ಹುಡುಕ್ತೀರಾ? ಹೇಗಾದ್ರೂ ಹುಡ್ಕೋತೀನಿ. ಅದನ್ನ ಕರ್ಕೊಂಡು ನಿಮ್ಗೆ ಏನಾಗ್ಬೇಕು? ಹಠ ಹಿಡಿಬಿಡಿ ಸುಮ್ನವ್ರೆ. ತೀರ್ಥ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಅವಳ ಮನ್ಸಿಗೂ ನೋವಾಗಿದೆ ಅಲ್ವಾ? ಹೇಗ್ ಸಮಾಧಾನ ಮಾಡ್ಕೊಳ್ಳಿ ನಿತ್ಯ? ಇನ್ 1 ವಾರದಲ್ಲಿ ಎಲೆಕ್ಷನ್ ಇದೆ. ಇವಾಗ ಕೇಸ್ನ ತೆಗಿತೀನಿ ಅಂತ ಹೇಳ್ತಿದ್ದಾರೆ. ತೆಗೆದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಓ ಸರಿ, ಆಚೆ ತೆಗೆದ್ರೆ ಏನೇ ಆಗುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸರಿ, ಒಟ್ಟಿನಲ್ಲಿ ನನ್ಗೆಲ್ಲ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಎಲ್ಲ ನಿಮ್ ಸ್ವಾರ್ಥ ನೋಡ್ಕೋತಾ ಇದ್ದೀರಾ ಅಲ್ವಾ? ಸ್ವಾರ್ಥ ಎಷ್ಟು ಚೆನ್ನಾಗಿ ಹೇಳಿದ್ರಿ ಸಾಹೇಬ್ರೆ. ನೀವ್ ಮಾಡ್ತಿರೋ ಸ್ವಾರ್ಥನ, ನಾನ್ ಮಾಡ್ತಿರೋ ಸ್ವಾರ್ಥನ. ನಿಮ್ ಸ್ವಾರ್ಥ ನೀವ್ ನೋಡ್ಕೋತಾ ಇದ್ದೀರಾ, ನನ್ ಸ್ವಾರ್ಥ ನಾನ್ ನೋಡ್ಕೋತಾ ಇದ್ದೀನಿ. ನಿಜಾನೇ, ಆದ್ರೆ ನಿಮ್ ಸ್ವಾರ್ಥದಲ್ಲಿ ನನ್ ಸೋಲಿದೆ. ನನ್ ಸ್ವಾರ್ಥದಲ್ಲಿ ನನ್ ಗೆಲುವಿನ ಜೊತೆ ರಾಜೇಶನ್ನ ಕೊಲೆ ಮಾಡಿರೋ ಕಂಡಿಡಿಯೋ ಭರವಸೆನೂ ಇದೆ. ಅದ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸಾಹೇಬ್ರೆ. ಗೊತ್ತಿಲ್ಲ ಅಂದ್ರೆ ಹೇಗೆ? ಅಯ್ಯೋ ತೀರ್ಥ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಆಗಲ್ಲ. ತೀರ್ಥ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಬನ್ನಿ ನನ್ ಜೊತೆ. ಬನ್ನಿ ತೀರ್ಥ ಅವ್ರೆ. ಅಕ್ಕ, ರಾಜೇಶನ್ ಕೊಲೆಗಾರನ್ನ ಹುಡುಕ್ಬೇಕು ಅನ್ಕೊಂಡಿದ್ದೇನು ಸರಿ, ಆದ್ರೆ ಅದ್ ನಿನ್ ಜೀವನ ಹಾಳು ಮಾಡ್ಕೊಂಡೇ ಆಗ್ಬೇಕಾಗಿರೋದೇನಿಲ್ಲ. ರಾಜೇಶನ್ ನೆನ್ಪಲ್ಲಿ ನೀನ್ ನಿನ್ ಜೀವನ ಹಾಳು ಮಾಡ್ಕೋಬೇಡ.
ನೋಡಿದ್ಯಾ ನೋಡಿದ್ಯಾ ನೀನು ಬಾಬಾ ಜಗಳ ಆಡ್ಬೇಕಾದ್ರೆ ಆ ನಿತ್ಯ ಬಾಬನ್ಗೆ ಎಷ್ಟು ಹತ್ರ ಆಗ್ತಿದ್ಲು ಅಂತ ನೋಡಿದ್ಯಾ? ತಪ್ಪು ಕಣೆ ಅಕ್ಕ, ತಪ್ಪು. ಬಾಬಾ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ತಾನೆ. ಎಲೆಕ್ಷನ್ ಬಂದಾಗ ಅವ್ರಿಗೊಂದ್ ಸ್ಥಾನ ಸಿಗುತ್ತೆ. ಆಗ ರಾಜೇಶನ್ ಕೊಲೆ ಮಾಡ್ದವ್ರನ್ನ ಬಾಬಾನೇ ಹುಡ್ಕೊಡ್ತಾರೆ ತಾನೆ. ಯೋಚನೆ ಮಾಡು ಅಕ್ಕ, ದುಡುಕ್ಬೇಡ. ರಾಜೇಶ, ನಿನ್ ಮದ್ವೆ ಕನ್ಸ್ ಕಂಡಿದ್ದಕ್ಕಿಂತ ನೀನ್ ದೊಡ್ಡ ಮನೆಗ್ ಸೊಸೆಯಾಗಿ ಹೋಗಿದ್ಯಾ. ಈಗ ನೀನ್ ನಿನ್ ಭವಿಷ್ಯನ ಹಾಳು ಮಾಡ್ಕೊಂಡ್ರೆ ಅವನ ಆತ್ಮಕ್ ಶಾಂತಿ ಸಿಗುತ್ತೇನಕ್ಕ? ಡ್ರೈವರ್, ನೀನ್ ಸ್ವಲ್ಪ ಆಚೆ ಹೋಗು. ತೀರ್ಥ, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಳ್ಳಿ, ನಿನ್ ಮಾಡ್ಲಿ ನಿತ್ಯ. ಸುಮ್ನೆ ಅವ್ರಿಗೆ ಅಷ್ಟೊಂದು ಅರ್ಥ ಮಾಡಿಸ್ತೀನಿ, ಅವ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ಪಾಪ, ಇದ್ರಲ್ಲಿ ಸುಮ್ಮನೆ ಅವ್ರದ್ದೇನ್ ತಪ್ಪಿದೆ? ಸತ್ತೋಗಿರೋದು ಅವ್ರ ತಮ್ಮ, ಅವರಿಗೂ ನೋವಿರುತ್ತಲ್ವಾ? ಇಲ್ಲ ಅಂತ ಯಾರು ಹೇಳಿದ್ರು ನಿತ್ಯ? ರಾಜೇಶ ಸತ್ತೋಗಿರೋ ನೋವು ನನಗೂ ಇದೆ, ಆದ್ರೆ ಅದಕ್ಕೆ ಸರಿಯಾದ ಸಮಯ ಅಲ್ಲ. ಎಲೆಕ್ಷನ್ ಮುಗಿಯೋದ್ರೊಳಗಡೆ ಅದ್ ಏನೇನಾಗುತ್ತೋ. ಒಂದ್ ಕಡೆ ಕಾಶಿ ಸಮಸ್ಯೆ, ಇನ್ನೊಂದ್ ಕಡೆ ವಿರೋಧ ಪಕ್ಷದ ಸಮಸ್ಯೆ, ಈಗ ಸುಮ್ನ ಅವ್ರ ಸಮಸ್ಯೆ. ನನ್ ತಲೆ ತಿರ್ತಾ ಇದೆ. ತೀರ್ಥ, ಪ್ಲೀಸ್ ತೀರ್ಥ, ಟೆನ್ಷನ್ ಮಾಡ್ಕೋಬೇಡಿ, ಕಾಮ್ ಡೌನ್. ನೋಡಿ, ಏನೂ ಆಗಲ್ಲ. ನೀವು ಸುಮನ ಅವ್ರ ಜೊತೆ ಕೋಪ ಮಾಡ್ಕೊಂಡು ಮಾತಾಡಿದ್ದಕ್ಕೆ ಅಲ್ವಾ ಅವ್ರು ಸ್ವಲ್ಪ ಜೋರಾಗಿ ಮಾತಾಡಿದ್ದು. ನೋಡಿ, ಸುಮನನ್ನ ನಾನು ಕನ್ವಿನ್ಸ್ ಮಾಡ್ತೀನಿ, ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ರಾಜೇಶ ಕೊಲೆ ಆಗಿರೋ ವಿಷಯನ ನಾನು ಹೊರಗಡೆ ಬರೋದಕ್ಕೆ ಬಿಡಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಈಗೇನಾದ್ರೂ ಈ ವಿಷಯ ಆಚೆ ಬಂದ್ರೆ ನಾನು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ನೋನು, ನೀವು ಸೋಲೋದಕ್ಕೆ ನಾನು ಬಿಡಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ನಾವೇ ಗೆಲ್ಲೋದು. ಈ ರಾಜಕೀಯದಲ್ಲಿ ತೀರ್ಥ ನನ್ನ ಮುಂದೆ ಬಚ್ಚಾನೆ. ದಿಸು ಸರ್, ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಏಯ್, ಅದು ತೀರ್ಥನ್ ಕಾರಲ್ವೇನೋ? ಹೌದು ಸರ್, ಇದು ತೀರ್ಥಂದೆ ಕಾರು, ತೀರ್ಥ ಸಾಹೇಬ್ರದು. ಏಯ್, ನಿನ್ಗೆ ಯಾವಾಗ ಸಾಹೇಬಾದವನು? ನಿನ್ನ ಸಾಹೇಬ್ರು ನಾನು. ಜೊತೆಲಿ ಯಾವುದೋ ಹುಡುಗಿದಾಳಲ್ಲೋ, ರೊಮ್ಯಾನ್ಸ್ ಮಾಡ್ತಿರಂಗಿದೆ. ಹೌದು, ಯಾವುದೋ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವ ಸಿಕ್ಕ ನನ್ನ ಮಗ. ಈ ದೃಶ್ಯನ ನಾನೊಬ್ಬನೇ ನೋಡಿದ್ರೆ ಹೇಗೆ? ನನ್ನ ಜೊತೆ ಇಡೀ ರಾಜ್ಯದ ಜನತೆನೂ ನೋಡಬೇಕು. ಹಂಗೆ ಮಾಡ್ತೀನಿ. ವಿವೇಕ, ಎಲ್ಲಿದ್ಯಾ? ಸಿಕ್ಕಾಕೊಂಡ ಈಗ ನನ್ನ ಹತ್ರ. ಪ್ಲೀಸ್ ತೀರ್ಥ, ನೋಡಿ, ಸತ್ಯ ಅವಳಿಗೆ ಇವಾಗ ಗೊತ್ತಾಗಿರೋದ್ರಿಂದ ಅವಳಿಗೆ ರಿಯಾಕ್ಟ್ ಮಾಡ್ತಿದ್ದಾಳೆ ಅಷ್ಟೆ. ಪರಿಸ್ಥಿತಿನ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ. ನೀವು ನಿಮ್ಮ ಪ್ರಚಾರದ ಕಡೆ ಗಮನ ಕೊಡಿ. ಹೋಗಿಲ್ಲ ನಿತ್ಯ, ಈ ವಿಷಯದಲ್ಲಿ ಅವರೊಪ್ಪಲ್ಲ ಅಂತ ಅನಿಸ್ತಾ ಇದೆ. ಒಂದು ದಿನ ನನ್ನ ಮುಂದೆ ಜೋರಾಗಿ ಮಾತಾಡ್ದವ್ರಲ್ಲ, ಆದ್ರೆ ಇವತ್ತು ನನ್ನ ಸ್ವಾರ್ಥಿ ಅಂತ ಹೇಳ್ಬಿಟ್ರು. ನಂಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ನಿತ್ಯ? ಪ್ಲೀಸ್ ತೀರ್ಥ, ಸರ್ ಯಾಕೋ ಬರಕ್ಕೆ ಹೇಳಿದ್ರಂತ ಸರ್?
ಏಯ್ ಯಾರ ನೀನು? ಏನ್ ಮಾಡ್ತಾ ಇದ್ಯಾ? ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ ಸರ್. ಬಾವಿ MLA ಸಾಹೇಬ್ರು ಕಾರ್ ಒಳಗಡೆ ಚರ್ಚೆ ನಡೀತಾ ಇದೆ. ಎಷ್ಟು ಸುತ್ತಿನ ಮೀಟಿಂಗ್ ಆಯ್ತು. ಏನ್ ಸರ್, ಲಾಡ್ಜ್ಗೆ ಹೋಗಕ್ಕೆ ಹಿಡನ್ ಕ್ಯಾಮ್ರಾಗಳ ಭಯನಾ? ಎಲ್ಲ ಕಾರಲ್ಲೇ ಮುಗಿಸ್ತಾ ಇದ್ದೀರಾ? ಬನ್ನಿ 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 ಸರ್. ಬಾಯಿಗೆ ಬಂದಾಗ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನಲ್ಲನ್ನ ಆಮೇಲೆ ಉಳಿಸಿರುವಂತೆ ಸರ್. ರೀ ಮಿಸ್ಟರ್, ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಅವರಿಗೆ ನಿಶ್ಚಯ ಆಗಿರೋ ಹುಡುಗಿ. ನಂದು ಮತ್ತೆ ತೀರ್ಥಂದು ಎಂಗೇಜ್ಮೆಂಟ್ ಆಗಿದೆ.